ಒಂದು ಕಡೆ ಯುದ್ಧದ ಬಿಸಿ ಭಾರತೀಯರಿಗೆ ಬಹುತೇಕ ಅದಿನ್ನೂ ಸರಿಯಾಗಿ ತಟ್ಟಿಲ್ಲ, ಕೆಲವರನ್ನು ಬಿಟ್ಟರೆ. ಮಗದೊಂದು ಕಡೆ ಅದು ಮನುಷ್ಯ ನಿರ್ಮಿತ. ಈಗ ಎರಡನೆಯದು ಪ್ರಕೃತಿಯಿಂದ ಆಗುತ್ತಿರುವುದು ವಿಪರೀತವಾದ ಬಿಸಿಲು, ಹಿಂದೆಂದೂ ಕಾಣದ ರೀತಿಯಲ್ಲಿ ಏಪ್ರಿಲ್ ಮುಗಿಯುವ ಹಂತದಲ್ಲಿ. ಈ ಬಿರು ಬೇಸಿಗೆಗೆ ಜನ ದಿಕ್ಕೆಟ್ಟು ಹೋದಂಗೆ ಕಾಣುತ್ತೆ. ಈ ವರ್ಷ ಈ ಬಿಸಿಲೇ ಮುಂದುವರಿಯುವ ಲಕ್ಷಣಗಳು ಇರುವುದರಿಂದ ಭೀಕರ ಬರಗಾಲ ಬರಬಹುದೇನೋ ಎಂಬ ಭಯ ಹವಾಮಾನ ಇಲಾಖೆಯ ಅಧಿಕಾರಿಗಳು ಮತ್ತು ಕೃಷಿ ತಂತ್ರಜ್ಞರನ್ನು ಕಾಡಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣವೂ ಅಷ್ಟೇ, ಉಷ್ಣಾಂಶವನ್ನು ಹೆಚ್ಚಿಸಬಹುದಾದ ಶಕ್ತಿ ಇರುವ, ಮುಂಗಾರು ಮಾರುತಗಳನ್ನು ಅಡ್ಡಿ ಮಾಡಬಹುದಾದಂತಹ ಶಕ್ತಿ ಇರುವ, ನೈಸರ್ಗಿಕವಾಗಿ ಸೃಷ್ಟಿಯಾಗುವಂತಹ ಸೂಪರ್ ಎಲ್ನಿನೋ ಪೆಸಿಫಿಕ್ ಮಹಾಸಾಗರದಲ್ಲಿ ಬಲಗೊಳ್ತಾ ಇದೆ. ಸಿಂಪಲ್ ಎಲ್ನಿನೋ ಬೇರೆ. ಈಗ ಬರ್ತಾ ಇರೋವಂಥದ್ದು ಅಥವಾ ಫಾರ್ಮೇಷನ್ ಆಗ್ತಿರೋವಂಥದ್ದನ್ನು ಸೂಪರ್ ಸೈಕ್ಲೋನ್, ಸೂಪರ್ ಅರ್ಥಕ್ವೇಕ್ ಅಂತೆಲ್ಲ ಅಂತೀರಲ್ಲ, ಹಾಗೆ ಸೂಪರ್ ಎಲ್ನಿನೋ ಇದು ಅಂತ ಹೇಳ್ತಿದ್ದಾರೆ ತಂತ್ರಜ್ಞರು. ಅದೇ ಭೀತಿಗೆ ಕಾರಣ. ಬಿಕಾಸ್ ಅದೆಲ್ಲದರ ಎಫೆಕ್ಟು ಹೆಚ್ಚು ಕಡಿಮೆ ಭರತಖಂಡದ ಮೇಲೆ ಬೀಳುತ್ತೆ, ಏಷ್ಯಾ ಭಾಗದಲ್ಲಿ. ಈ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ನಿಗಾ ಇಟ್ಟಿದ್ದಾರೆ, ಎಲ್ಲ ನಿಜ. ಬಟ್ ನಿಗಾ ಇಡಬಹುದು, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾರ ಕೈಲೂ ಇದನ್ನು ತಡೆಯುವುದಕ್ಕೆ ಶಕ್ತಿ ಇಲ್ಲ. ಯುರೋಪಿಯನ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟ್ನವ್ರ ಪ್ರಕಾರ ಕಳೆದ ಒಂದು ಶತಮಾನದಲ್ಲಿ ಅತ್ಯಂತ ಪ್ರಬಲವಾದಂತಹ ಎಲ್ನಿನೋ ಇದು ಆಗಬಹುದು ಅಂತ ಹೇಳ್ತಿದ್ದಾರೆ. 26ರ ಉತ್ತರ ಭಾಗದಿಂದ, ಅಂದರೆ ಈ ತಿಂಗಳ ಅಂದರೆ ಮೇಯ ನಂತರದಲ್ಲಿ ಅಥವಾ ಮೇ ಮಧ್ಯಭಾಗದಿಂದ ಆಚೆಗೆ ಇದರ ಆರ್ಭಟ ಬರುತ್ತೆ. ಗರಿಷ್ಠ ತಾಪಮಾನಗಳ ದಾಖಲೆಗಳೆಲ್ಲ ಮುರಿದು ಪೀಸ್ ಆಗೋಗುತ್ತೆ. ಭಾರತ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇದರ ಕಷ್ಟವನ್ನು ಅನುಭವಿಸಬೇಕಾಗತ್ತೆ, ಇತರೆ ಏಷ್ಯಾದ ದೇಶಗಳನ್ನು ಸೇರಿದಂತೆ. ಏನಾಗುತ್ತೆ ಈ ಎಲ್ನಿನೋ? ಇವರೆಲ್ಲ ನಿರೀಕ್ಷೆ ಮಾಡಿ ವೈಜ್ಞಾನಿಕವಾಗಿ ಹೇಳ್ತಿರೋ ಪ್ರಕಾರವೇ ಆದರೆ ನಾನು ಹೇಳ್ತಿರೋದು, ಪೆಸಿಫಿಕ್ ಮಹಾಸಾಗರದ ಉಷ್ಣವಲಯದಲ್ಲಿ ಸಮುದ್ರದ ನೀರು ಬಿಸಿಯಾಗತ್ತೆ, ಭಾಳ ಅಸಹಜವಾದ ರೀತಿಯಲ್ಲಿ ಬಿಸಿಯಾಗತ್ತೆ. ಬರೀ ಮನುಷ್ಯರಲ್ಲ, ಜಲಚರಗಳಿಗೂ ಸಮಸ್ಯೆ ಆಗುತ್ತೆ. ಈ ಪ್ರಕ್ರಿಯೆ, ಈ ರೀತಿಯ ಹವಾಮಾನದಲ್ಲಿ ಆಗಬಹುದಾದ ಈ ರೀತಿಯ ಏರುಪೇರಿನ ಪ್ರಕ್ರಿಯೆ ಬಿಟ್ವೀನ್ 2 to 7 ಇಯರ್ಸಲ್ಲಿ ನಡೀಬೋದು ಆಗಾಗ್ಗೆ. ಬಟ್ ನಡೆದಾಗೆಲ್ಲ ಅದರ ಎಫೆಕ್ಟ್ಸು ಅಷ್ಟೇ ಇರಬೇಕು ಅಂತೇನಿಲ್ಲ. ಈಗ ಇವರು ಹೇಳ್ತಿರೋದು ಅದರ ಎಫೆಕ್ಟ್ ವಿಲ್ ಬಿ ವೆರಿ ಹೈ ಅಂತ, ಅತಿ ಹೆಚ್ಚಿರುತ್ತೆ ಅಂತ. ಇನ್ನು ಈ ಹವಾಮಾನ ವ್ಯವಸ್ಥೆಯನ್ನು ಇದು ಬದಲಾಯಿಸತ್ತೆ. ಅಂದರೆ ಮಳೆಗಾಲವನ್ನು ಮಳೆಯೇ ಇಲ್ಲದ ಕಾಲವಾಗಿಯೂ, ಇನ್ನೇನೋ ಚಳಿಗಾಲವನ್ನು ವಿಪರೀತ ಚಳಿಯ ಕಾಲವಾಗಿಯೂ, ಹೀಗೆ ಏನೇನೋ ಬದಲಾಯಿಸ್ಕೋಬೋದು. ಅದು ಹೇಳಲಿಕ್ಕೆ ಬರಲ್ಲ. ಭಾರತದ ನೈಋತ್ಯ ಮುಂಗಾರು ಮಳೆ ಬಹು ಸಹಜವಾಗಿ ದುರ್ಬಲಗೊಳ್ಳುತ್ತೆ. ನಮ್ಮ ಮಾನ್ಸೂನು ಅಂದರೆ ನಮ್ಮ ಮುಂಗಾರೇನಿದೆ ಅದೀಗ ಜೂನ್ನಲ್ಲಿ ಸೆಟ್ ಆಗಬೇಕು, ನಮ್ಮ ಲೆಕ್ಕಾಚಾರಗಳಲ್ಲಿ ಇದ್ದರೆ. ಅದು ಸೆಟ್ ಆಗೋಕ್ಕೆ ಬಿಡಲ್ಲ ನಿಮಗೆ. ದ್ಯಾಟ್ಸ್ ಅ ಪ್ರಾಬ್ಲಮ್. 26ರ ಮಧ್ಯದಿಂದ ಆಗ್ಬೋದು ಅಂತಿದ್ದಾರೆ. ಡ್ಯಾಶು ಇದನ್ನೆಲ್ಲ ನೋಡೋಣ. ಕೆಲವರೆಲ್ಲ ಇದನ್ನು ಸೂಪರ್ ಅಂತಾನು, ಗಾಡ್ಜಿಲಾ ಎಲ್ನಿನೋ ಇದು ಅಂತಾನು, ವೆದರ್ ಸಿಸ್ಟಮ್ ಅಂತಾನು ಹೇಳ್ತಿದ್ದಾರೆ. ಹೆಸರು ಏನಾದ್ರು ಇರಲಿ, ಆ ಎಫೆಕ್ಟೇ ಆದರೆ ಅವರು ಹೇಳುತ್ತಿರುವ ಆಘಾತಕಾರಿ ಲೆವೆಲ್ಸಲ್ಲಿ, ಆ ಮಟ್ಟದಲ್ಲಿ ಇಟ್ ವಿಲ್ ಬಿ ವೆರಿ ಟಫ್ ಫಾರ್ ಇಂಡಿಯಾ, ಭಾರತಕ್ಕೆ. ಬಿಕಾಸ್ ಯುದ್ಧದಿಂದಾಗಿ ನಾವು ತುಂಬ ಕಳ್ಕೊಂಡಿದ್ದೀವಿ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲೆಕ್ಷನ್ ಇತ್ತು ಅನ್ನೋ ಕಾರಣಕ್ಕೆ ನಿಮಗೆ ಬಹುತೇಕ ಸಂಕಟಗಳಾಗುವುದನ್ನು ಸರ್ಕಾರಗಳು ತಪ್ಪಿಸ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಅನುಭವಿಸಿಲ್ಲ ಅದನ್ನು. ಅಮೇರಿಕದಂತಹ ದೇಶದಲ್ಲಿ ಜನ ಲಬ ಬಡ್ಕೋತಾ ಇದ್ದಾರೆ. $4.20 ಹೋಗಿದೆ ಗ್ಯಾಲನ್ ಪೆಟ್ರೋಲ್ ಆ್ಯಂಡ್ ಇದು ಗ್ಯಾಸ್ದು ಬೆಲೆಗಳು. ನಮ್ಮಲ್ಲಿ ಇನ್ನೂ ಬೆಲೆಗಳು ಮುಟ್ಟಿಲ್ಲ, ಟಚ್ ಆಗಿಲ್ಲ ನಮ್ಮಲ್ಲಿ. ಏನೋ ಒಂದು ಕಡೆ ಈ ರೀತಿ ಸಮಸ್ಯೆ, ಅದರಿಂದ ಉದ್ಭವವಾಗಿರುವಂತಹ ರಸಗೊಬ್ಬರಗಳ ಸಮಸ್ಯೆ ದೇಶಕ್ಕೆ ಈಗಾಗಲೇ ಬಡಿತಾ ಇದೆ, ಹಿಡ್ಕೊಂಡು ಎಲ್ಲ ದೇಶಗಳನ್ನು. ಇನ್ನು ಸಾಮಾನ್ಯ ಪದಾರ್ಥಗಳು ಮತ್ತು ದಿನನಿತ್ಯ ಬಳಕೆಯ ವಸ್ತುಗಳು
ಹಾರ್ಮೋನ್ಸಿಂದ ಹೊರಕ್ಕೆ ಬರ್ತಾ ಇಲ್ಲದೆ ಇರೋ ಕಾರಣದಿಂದಾಗಿ ಅದರದ್ದು ಹೊಡೆತ ಬೀಳಕ್ಕೆ ಸ್ಟಾರ್ಟ್ ಆಗೋಗಿದೆ. ಆಲ್ರೆಡಿ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ಏರ್ ಟರ್ಬೈನ್ ಫ್ಯೂಯಲ್ ATF ವಿಮಾನಗಳಿಗೆ ಬಳಸುವ ಇಂಧನ, ವಿಶೇಷ ಇಂಧನ ಹೀಗೆ ಮುಂದುವರೆದರೆ ದುಡ್ಡು ಸಾವಿರಾರು ಫ್ಲೈಟ್ಗಳನ್ನು ಬಂದ್ ಮಾಡಿ ನಿಲ್ಲಿಸ್ಬಿಡ್ತೀವಿ, ವಿಮಾನಗಳನ್ನು ಚಾನ್ಸೇ ಇಲ್ಲ ನಮ್ಮ ಕೈಲಿ ಹಾರಿಸೋಕ್ಕೆ ಅಂತ ಇವತ್ತಾಗಲೇ ದೇಶದ ಎಲ್ಲ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಸರ್ಕಾರಕ್ಕೆ ಹೇಳಾಗಿದೆ. ಹಾಗಾಗಿ ಅದೆಲ್ಲದರ ಮೇಲೆ ಚೆರ್ರಿ ಆನ್ ದ ಕೇಕ್ ಅನ್ನೋ ಟೈಪಲ್ಲಿ ಇದು ಬಂದು ಏನಾದರೂ ಇದು ಕಿತ್ಕೊಂಡ್ಬಿಟ್ರೆ ದೇವರೇ ಕಾಪಾಡಬೇಕು ನಮ್ಮನ್ನು ಆರ್ಥಿಕವಾಗಿ ಮತ್ತು ಇನ್ನಿತರ ಸ್ಥಿತಿ. ಭಾರತದ ಮೇಲೆ 50% ಎಲ್ ನೀನೋ ಪರಿಣಾಮ ಆಗಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಇವೆಲ್ಲ ಮ್ಯಾಥಮೆಟಿಕಲ್ ಮಾಡೆಲ್ಗಳು. ಈಗಿನ ಹವಾಮಾನದ ಇಲಾಖೆಗಳು ಅಥವಾ ಹವಾಮಾನ ತಜ್ಞರಿಗೆ ವಿಪರೀತವಾದಂತಹ ತಂತ್ರಜ್ಞಾನದ ಬೆಂಬಲ ಮತ್ತು ಸಹಾಯ, ಮತ್ತು ಈಗಂತೂ AI ಬಂದ ಮೇಲಂತೂ ಅಮೇಝಿಂಗ್ಲಿ ಇಂಪ್ರೂವ್ ಆಗಿದೆ. AI ಬೇರೆ ಕಡೆ ನಾಶ ಮಾಡಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಕಳೆದ ಒಂದು ವಾರದಲ್ಲಿ ಪ್ರಪಂಚದಲ್ಲಿ ಒಂದು 10, ಒಂದು 20, ಇನ್ನೊಂದು ಚಿಲ್ಲರೆಗಳು ಒಂದು 6, 8 ಮೊದಲು ಒಂದು 40,000 ಜಾಬ್ ಹೋಗಿದೆ AIಯಿಂದ, ದೊಡ್ಡ ಕಂಪನಿಗಳದ್ದು. ಅದರಲ್ಲಿ ದೊಡ್ಡ ಸಂಬಳದವ್ರದ್ದು ಖಾಲಿಯಾಗಿದೆ ಕೆಲಸಗಳು. ಹಾಗಾಗಿ AI ಮಾಡ್ತಿರೋ ಹಾವಳಿ ಏನಿದೆ ಅದನ್ನು ತಡ್ಕೊಳಕ್ಕಾಗ್ತಿಲ್ಲ. ನೆಕ್ಸ್ಟ್ ಮುಂದೆ ಅದೇನಾಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ಸ್ಟಿಲ್ AI ಈ ಭಾಗದಲ್ಲಿ ವಿಪರೀತವಾದಂತಹ ಹೆಲ್ಪ್ ಆಗುತ್ತೆ AIನಲ್ಲಿ. ಹಾಗಾಗಿ ಈಗ AIಯು ಇದೆ 50% ಅಂತಿದ್ದಾರೆ. ಮುಂಗಾರು ಮಳೆ ಸಾಮಾನ್ಯಕ್ಕಿಂತ 8ರಿಂದ 10% ಅಷ್ಟು ಕಡಿಮೆ ಆಗುತ್ತೆ ಅನ್ನೋ ಆತಂಕ. ಬರೀ 8ರಿಂದ 10% ಕಡಿಮೆ ಆಗಿಬಿಟ್ರೆ ಕ್ವಶನ್ ಬೇರೆ, ಎಲ್ಲೆಲ್ಲಾಗತ್ತೆ ಅನ್ನೋದು ಪ್ರಶ್ನೆ ನಮಗೆ ಅಡಗಿರೋದು. ಯಾವ ಭಾಗದಲ್ಲಿ, ಯಾವ ಪ್ರದೇಶಗಳಲ್ಲಿ, ಮತ್ತು ಯಾವ ಪ್ರಮಾಣದಲ್ಲಿ, ಮತ್ತು ಯಾವ ಸಮಯದಲ್ಲಿ. ದ್ಯಾಟ್ಸ್ ವೆರಿ ಕ್ರಿಟಿಕಲ್ ಆ್ಯಂಡ್ ಇಂಪಾರ್ಟೆಂಟ್. ಅದು ಯಾವಾಗಲೂ ಬರಬೇಕಾದ ಮಳೆ ಇನ್ಯಾವಾಗಲೂ ಬಂದರೆ ಪ್ರಯೋಜನಕ್ಕಿಲ್ಲ. ಹಾಗಾಗಿ ಅದು ಏನಾಗುತ್ತೋ ಗೊತ್ತಿಲ್ಲ. ಏಪ್ರಿಲ್ ಜೂನ್ ಅವಧಿಯಲ್ಲಿ ವಿಪರೀತ ಬಿಸಿ ಗಾಳಿ ಇದೆ. ನಾವು ಮೊನ್ನೆನೇ ಮಾತಾಡ್ತಿದ್ವಿ, ಸಾಮಾನ್ಯವಾಗಿ ಬೆಂಗಳೂರಿನಂಥ ಊರಿನಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ, ಮಧ್ಯಾಹ್ನದ ಹೊತ್ತಲ್ಲಿ ವಿಪರೀತ ಬಿಸಿಲಿದ್ರೂ ರಾತ್ರಿ ಆದಂಗೆ ಕೂಲ್ ಆಫ್ ಆಗ್ತಾ ಇತ್ತು ಅನ್ನೋದನ್ನು. ದಟ್ ವಾಸ್ ದಿ ವೆದರ್ ಪ್ಯಾಟ್ರನ್ ಆ್ಯಂಡ್ ಸಿಸ್ಟಮ್ ಬೆಂಗಳೂರಿನಲ್ಲಿ ಅಂತ. ಈಗಿಲ್ಲ, ಅದು ಆಗ್ತಾ ಇಲ್ಲ ಅಂತ. ಸೇಮ್ ಪ್ರಾಬ್ಲಮ್ ಈಗ ಇಲ್ಲಿ ಹೇಳ್ತಾ ಇದ್ದಾರೆ. ರಾತ್ರಿಯ ತಾಪಮಾನ ಇಳಿತಾ ಇಲ್ಲ ಕೆಳಕ್ಕೆ. ದ್ಯಾಟ್ಸ್ ವೆರಿ ಸ್ಟ್ರೇಂಜ್. ಅದು ಭಾಳ ಆಶ್ಚರ್ಯ ನೋಡಿ. ಬೆಂಗಳೂರಿನಲ್ಲಿ ಇಳೀತಿಲ್ಲ, ಸಮುದ್ರ ತೀರದಲ್ಲಿರುವ ಊರುಗಳಲ್ಲಿ ಮಾತ್ರ ಇಳೀತಾ ಇದೆ. ಬಟ್ ಸಮುದ್ರ ತೀರದಲ್ಲಿ ಮಧ್ಯಾಹ್ನದ ಬಿಸಿಲನ್ನು ತಡ್ಕೊಳಕ್ಕಾಗ್ತಾ ಇಲ್ಲ. ಡೆಸ್ಪೈಟ್ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇರುತ್ತಲ್ಲಿ. ನಮಗೆ ಹ್ಯುಮಿಡಿಟಿ ಪ್ರಾಬ್ಲಮ್ ಇದೆ ಬೆಂಗಳೂರಂಥ ಊರಲ್ಲಿ, ಲ್ಯಾಂಡ್ ಲಾಕ್ಡ್ ಸಿಟಿನಲ್ಲಿ. ಅಂದರೆ ಸುತ್ತಲೂ ಭೂಮಿ, ನಮ್ಗೆ ಯಾವುದೇ ಸಮುದ್ರ ಇಲ್ಲ ಆ ರೀತಿ. ಹಾಗಾಗಿ ಮುಂದೇನಾಗುತ್ತೋ ಗೊತ್ತಿಲ್ಲ. ಕೃಷಿಗೆ ತೊಂದರೆ, ಧಾನ್ಯಗಳು, ಬೆಳೆಗಳು, ತರಕಾರಿ ಆಬ್ವಿಯಸ್ಲಿ ಎಲ್ಲ ಕುಸಿಬೇಕು ನೀರಿಲ್ಲ ಅಂತಂದರೆ. ಒಂದಿಷ್ಟು ಬೋರ್ನಲ್ಲಿ ಟ್ರೈ ಮಾಡ್ತಾರೆ ರೈತರುಗಳು. ಬಟ್ ಭಾಳ ಕ್ವಿಕ್ಕಾಗಿ ಬೋರ್ವೆಲ್ಗಳು ಫೇಲ್ ಆಗತ್ವೆ, ಕುಸಿದ್ಕೊಳತ್ವೆ. ಭಾಳ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೀವು ಅಂದ್ಕೊಳ್ಳೋದಕ್ಕಿಂತ ಫಾಸ್ಟಾಗಿ ಆಗಿಬಿಡುತ್ತೆ, ನೀರು ಕೆಳಗಿಳಿದು ಬಿಡುತ್ತೆ. ಹಾಗಾಗಿ ಅದೇನಾಗುತ್ತೋ ಗೊತ್ತಿಲ್ಲ. ಒಂದಕ್ಕೊಂದು ಲಿಂಕ್ಡ್ ಎಲ್ಲ. ವಾಟರ್ ಇಸ್ ದಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಿಂತ ಇನ್ನೂ ಮುಖ್ಯವಾದ ಪ್ರಾಮುಖ್ಯವಾದ ಪದಾರ್ಥ ಇಲ್ಲ ಭೂಮಿ ಉಳಿದುಕೊಳ್ಳಲು. ಭೂಮಿ ಉಳ್ಕೊಂಡಿರಬೇಕು, ಮನುಷ್ಯರ ಗ್ರಹವಾಗಿ ಇರಬೇಕದು ಭವಿಷ್ಯಕ್ಕೆ ಅಂದರೆ ನೀರಷ್ಟೇ. ನೀರಿಲ್ಲದೆ ಹೋದರೆ, ದಿ ಫಂಡಮೆಂಟಲ್ ಎಲಿಮೆಂಟ್ ಇಲ್ಲದೆ ಹೋಗ್ಬಿಟ್ರೆ ಇನ್ನೇನಿಲ್ಲದಿದ್ದರೂ ನೀವು ಬಚಾವ್ ಮಾಡ್ಕೋಬೋದು. ಬೇಕಿದ್ರೆ ಚಿನ್ನ ಸಿಗದಿದ್ದರೆ ಏನೂ ಆಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಬೇರೆ ಏನು ಆಲ್ಟರ್ನೇಟ್ ಮಾಡ್ಬೋದು ನಾವು. ವಾಟರ್ ಈಸ್ ದ ಓನ್ಲಿ ಥಿಂಗ್ ನಮ್ಮ ಪ್ರಾಬ್ಲಮ್. ವಾಟರ್ ಮತ್ತು ಪ್ರಾಪರ್ ಇಂಟೆನ್ಸಿಟಿಯಲ್ಲಿ ಬರಬೇಕಾಗಿರುವಂತಹ ಸೂರ್ಯನ ಪ್ರಖರತೆ. ವಿಪರೀತ ಪ್ರಖರತೆ ಆದರೂ ಕಷ್ಟ, ವಿಪರೀತ ಪ್ರಖರತೆ ಅಲ್ಲದೆ ಹಿಂದಕ್ಕೆ ಹೋದರೂ ಕಷ್ಟ. ನಾನು ಯಾವಾಗಲೂ ಅದನ್ನು ಹೇಳ್ತಿರ್ತೀನಿ. ಹೇಗೆ ಅದನ್ನು ಭಗವಂತ ಅಂತೀರೋ, ಯಾವುದೋ ನಮ್ಗೆ ಕಾಣಿಸ್ದೇ ಇರೋ ಸೂಪರ್ ನ್ಯಾಚುರಲ್ ಶಕ್ತಿ ಅಂತೀರೋ, ಅದು ಏನಂತೀರೋ ಗೊತ್ತಿಲ್ಲ. ನಮ್ಮ ಇದನ್ನು ಭೂಮಿಯನ್ನು ಹೇಗೆ ಕೂತ್ಕೊಂಡಿದ್ದೀವಿ ನಾವು ಅಂತಂದರೆ ಅಷ್ಟು ಅದ್ಭುತವಾದಂತಹ ಸ್ಪಾಟಲ್ಲಿದ್ದೀವಿ ನಾವು. ಈ ಕಡೆ ಸೂರ್ಯ ನಮ್ಮನ್ನು ಸುಟ್ಟು ಬೂದಿ ಮಾಡುವ ಹಂತದಲ್ಲೂ ಇಲ್ಲ. ಸೂರ್ಯ ನಮ್ಮಿಂದ ದೂರವಾಗಿ ನಾವು ಮತ್ತೆ ಐಸ್ ಇದಕ್ಕೆ ಏನು ಹೋಗುವಂಥ ಕಾಲಕ್ಕೂ ಇಲ್ಲ ನಾವು ವಾಪಸ್. ಅಷ್ಟು ಸುಪ್ರೀಮ್ಲಿ ಪೊಸಿಷನ್ ಆಗಿರೋ ಅರ್ಥಗೆ ವಾಟರ್ ಇಲ್ಲದೆ ಇದ್ದರೆ ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್.
ಅರ್ತ್ ಟು ಸರ್ವೈವ್ ಆಗಲ್ಲ, ಅರ್ತ್ ಕೈಲಿ ಸಾಧ್ಯನೇ ಇಲ್ಲ ಅರ್ಥಿಗೆ. ಎಸ್, ಎಲ್ನಿನೋ ಎಫೆಕ್ಟ್ನಿಂದಾಗಿ ಮೇವರೆಗೂ ಭಾರತ ಕಾದ ಕಾವಲಿಯಂತಾಗಿರಲಿದೆ. ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಸಿಗಾಳಿ ತನ್ನ ಪ್ರತಾಪವನ್ನು ತೋರಿಸ್ತಾ ಇದೆ. ದೇಶದಲ್ಲಿ ಬಿಸಿಲ ತಾಪಮಾನ ಜಾಸ್ತಿ ಇದ್ದು ಮೇ ಅಂತ್ಯದವರೆಗೂ ಮುಂದುವರಿಯೋ ಸಾಧ್ಯತೆ ಇದೆ. ಮುಂದಿನ ತಿಂಗಳು ಸ್ವಲ್ಪ ಮಳೆ ಆದರೆ ತಾಪಮಾನ ಕಡಿಮೆ ಆಗಬಹುದು, ಇಲ್ಲದಿದ್ರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡ್ತಾ ಇದೆ. ಜಗತ್ತಿನ ಅತ್ಯಂತ ಹೆಚ್ಚಿನ ತಾಪಮಾನವಿರುವ 100 ನಗರಗಳಲ್ಲಿ ದೇಶದ 95 ನಗರಗಳಿವೆ ಅಂತ ರಾಷ್ಟ್ರೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಮಾಹಿತಿ ಕೊಟ್ಟಿದೆ. ದೇಶದ ಬಹುಭಾಗಗಳಲ್ಲಿ ತಾಪಮಾನ ಸಾಮಾನ್ಯಕ್ಕಿಂತ 5 ಡಿಗ್ರಿ ಸೆಲ್ಸಿಯಸ್ ಹಾಗೂ ಅದಕ್ಕಿಂತ ಜಾಸ್ತಿನೇ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇದು ಏಪ್ರಿಲ್ನಲ್ಲಿ 3ನೇ ಬಾರಿಗೆ ದಾಖಲೆಯ ಬಿಸಿಲಾಗಿದ್ದು 2014ರಲ್ಲಿ 38.3, 2024ರಲ್ಲಿ 38.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು. ಇನ್ನು ಉತ್ತರ ಕರ್ನಾಟಕದಲ್ಲಿ ಸೂರ್ಯ ಶಿಕಾರಿ ಹೇಳ ತೀರ್ದಾಗಿದೆ. ದೇಶ ಹಾಗೂ ರಾಜ್ಯದ ಪ್ರಮುಖ ಉಷ್ಣಾಂಶ ಹೇಗಿದೆ ಅನ್ನೋದರ ವಿವರವನ್ನು ನೋಡೋಣ. ಸೂರ್ಯನ ತಾಪ ಒಂದೂರು, ಒಂದು ನಗರದ, ದೇಶ, ಒಂದು ಭೂಭಾಗ, ಭೂಮಿಯ ಒಂದು ಭೂಭಾಗದ ಮೇಲೆ ವಿಪರೀತ ಪರಿಣಾಮಗಳನ್ನು ಬೀರುತ್ತೆ ಅಂದಾಗ ಒಂದೇ ಅಲ್ಲ. ಈಗ ಮೇ ತಿಂಗಳಲ್ಲಿ ಮಳೆ ಬಂದಿದ್ದರೆ ತಾಪಮಾನ ಇಳಿದ್ರೆ ಬರಬಹುದು, ಮಳೆ ಒಂದು 2, 3, 4 ಮಳೆ ಬರಬಹುದು. ಆ ಮಳೆಯಿಂದ ಬಂದ ದಿನ ಅಥವಾ ಅದಾಗ 1, 2 ದಿನದಲ್ಲಿ ನಿಮಗೆ ತಾಪಮಾನ ಒಂಚೂರು ಇಳಿಲೂಬಹುದೇನೋ, ನಾನು ಇಳಿಯಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಮಳೆ ಹೇಗಿರಬೇಕು ಅಂದರೆ ನಾಳೆಗಳನ್ನು ನಮಗೆ ಮತ್ತೆ ಕಟ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಡೋ ಹಂಗಿರಬೇಕು ಆ ಮಳೆ. ಅಂದರೆ ಇಲ್ಲ ಅರ್ತ್ ವಾಟರು ಅಂದರೆ ನಮ್ಮ ಭೂಮಿ ಒಳಗಡೆ ಅಂತರ್ಜಲ ವೃದ್ಧಿ ಆಗಬೇಕು ಆ ಮಳೆಯಿಂದಾಗಿ, ಅಥವಾ ನಮ್ಮ ಇದರಲ್ಲಿ ಅಂದರೆ ಜಲಾಶಯಗಳು, ನದಿ ಪಾತ್ರಗಳು ಇಲ್ಲಿಗೆ ನೀರು ಬರಬೇಕು. ಅಂಥ ಮಳೆಗಳು ಬರಲಿಕ್ಕಿಲ್ಲ. ಹಾಗಾಗಿ ಮಳೆ ಬಂದರೆ ಅಷ್ಟರ ಮಟ್ಟಿಗೆ ಅದು ಸಮಾಧಾನವನ್ನು ತರಬಹುದೇನೋ, ಬಟ್ ಅದೇ ನಿಮ್ಮನ್ನು ಉಳಿಸತ್ತೆ ಅನ್ನೋ ಭ್ರಮೆಯಲ್ಲಿ ಇರಬಾರ್ದು. ಹಬ್ಬ ಕೂಲ್ ಆಯ್ತಲ್ಲ, ಒಂದು ಮಳೆ ಬಂದ್ಬಿಟ್ಟು ಶಬ್ಬ, ನಿಜ ಯು ಮಸ್ಟ್ ಬಿ ವೆರಿ ಹ್ಯಾಪಿ. ಬಟ್ ನಿಮಗೇನು ಕಾದಿದೆ ಆ ಮಳೆ ನಿಂತಾಗ 3 ಮಳೆ ಬಂದದ್ದು ಹೋದ ಮೇಲೆ ಅನ್ನೋದಕ್ಕೆ ನೀವು ಯೋಚನೆ ಮಾಡೋಕ್ಕೋಗಲ್ಲ. ಬಿಕಾಸ್ ಅದು ನಿಮ್ಮ ಕಣ್ಣ ಮುಂದೆ ಇರುವ ಸಮಸ್ಯೆ ಅಲ್ಲ. ಯಾರೋ ಎಲ್ಲೋ ನೀರು ಶೇಖರಿಸಿ ಪೈಪಲ್ಲಿ ನಿಮ್ಮ ಮನೆಗೆ ನೀರು ಕೊಡ್ತಿರ್ತಾರೆ. ಸೊ ಯು ಡೋಂಟ್ ನೋ ಪರಿಸ್ಥಿತಿ ಏನು ಅನ್ನೋದನ್ನು. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣಿಸ್ದಾಗ ಗೊತ್ತಾಗಬೇಕದು. ಯು ಶುಡ್ ಬಿ ಕೇರ್ಫುಲ್. ಪ್ರಪಂಚದ 100 ನಗರಗಳಲ್ಲಿ ದೇಶದ 95 ನಗರಗಳಿವೆ. ಒಂದು ಜಿಯೋಲಾಜಿಕಲ್ ಕಂಡೀಷನ್ಸಲ್ಲಿ ನಾವು ಸಮ್ಮರಲ್ಲಿ ಈ ಭಾಗದಲ್ಲಿ ಇದ್ದೀವಿ, ಅದೇ ಟೈಮಲ್ಲಿ ಇದು ಎಲ್ಲ ಬಂದಿದೆ, ಹಾಗಾಗಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ. ಹಾಗಿಲ್ಲ. ಹಾಗಿದ್ರೆ ಭಾರತ ಶಾಪಗ್ರಸ್ತ ದೇಶವೇ? ಹಾಗಿದ್ರೆ ಈ ಡಾಟಾ ಕೆಲವು ಸರಿ ಅಂಕಿ ಅಂಶಗಳು ನಮ್ಮನ್ನು ಅಧೀರರನ್ನಾಗಿ ಮಾಡಿಬಿಡುತ್ತೆ, ನಮ್ಮನ್ನು ಭಯಕ್ಕೆ ತಳ್ಳಿಬಿಡುತ್ತೆ ಕೆಲವು ಸರಿ ಅಂಕಿಅಂಶಗಳು. ಹಾಗೆ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಮೇಲ್ನೋಟಕ್ಕೆ ಸಂಖ್ಯೆಯ ದೃಷ್ಟಿಯಿಂದ 100 ನಗರದಲ್ಲಿ 95 ನಗರ ಇರಬಹುದು. ಹಾಗೆಂದ ಮಾತ್ರಕ್ಕೆ ಭಾರತ ಶಾಪಗ್ರಸ್ತ ದೇಶವಾಗಿ 95ರಲ್ಲಿ ಕೂತಿದೆ ಅಂತಲ್ಲ. ಇಟ್ಸ್ ಆಲ್ಸೋ ಬಿಕಾಸ್ ಆಫ್ ದಿ ಜಿಯಾಲಜಿ ಮತ್ತು ಈ ಸಮಯ ಹಾಗಿದೆ. ಹಾಗಾಗಿ ನಮ್ಮಲ್ಲೊಂದು ನಗರಗಳು, ಹಾಗಾದರೆ ಏಷ್ಯಾದಲ್ಲಿ ಬೇರೆ ಯಾವ ನಗರಗಳು ಎಲ್ಲ ಕೂಲಾಗಿದ್ದಾರಾ? ಅಫ್ಕೋರ್ಸ್ ಇದಕ್ಕೆಲ್ಲ ಕಾರಣಗಳು ಹೆಚ್ಚಾಗ್ತಿರೋದು ದಿ ಅರ್ಬನ್ ಏರಿಯಾ ಹೀಟು ರೈಸ್ ಆಗ್ತಾ ಇದೆ. ರೂರಲ್ ಸೈಡಲ್ಲಿ ಸ್ಟಿಲ್ ಆಗಿಲ್ಲ ಅಂತಿಲ್ಲ, ಓಕೆ ಪರವಾಗಿಲ್ವೇನೋ ಇಲ್ಲಿ ಕಂಪೇರ್ ಮಾಡಿದ್ರೆ. ರೀಸನ್ ಈಸ್ ಅರ್ಬನ್ ಏರಿಯಾಸಲ್ಲಿ ಹೀಟನ್ನು ಟ್ರ್ಯಾಪ್ ಮಾಡಿಕೊಳ್ಳಬಹುದಾದಂತಹ ಎಲ್ಲ ಕ್ರಿಯೆಗಳನ್ನು ಚೆನ್ನಾಗಿ ಮಾಡ್ಕೊಂಬಂದಿದ್ದೀವಿ ನಾವು. ಕಟ್ಟಡಗಳು, ಭೂಮಿ ಒಳಗೆ ನೀರು ಇಳಿಯೋಕ್ಕಾಗದೇ ಇರೋ ರೀತಿಯ ರಸ್ತೆಗಳು ಮತ್ತು ಫುಟ್ಪಾತ್ಗಳ ನಿರ್ಮಾಣ, ಮತ್ತು ಮರಗಳನ್ನು ಹೆಚ್ಚು ಕಡಿಮೆ ತೆಗೆದುಬಿಟ್ಟಿದ್ದೀವಿ. ಮತ್ತು ನಗರ ಪ್ರದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ಪ್ಲೇಸಸ್ ಲೈಕ್ ಬೆಂಗಳೂರು ಥರದಲ್ಲಿ ಇರುವಂತಹ ವೆಹಿಕಲಿನ ಹೀಟ್ ಜನರೇಷನ್ನು, ವೆಹಿಕಲ್ಗಳು, ಜಸ್ಟ್ ಇಮ್ಯಾಜಿನ್ ಈ ವರ್ಷದ ಕೊನೆಗೆ 1 ಕೋಟಿ ದ್ವಿಚಕ್ರ ವಾಹನಗಳ ಬೆಂಗಳೂರಿನಲ್ಲಿರುತ್ತವೆ. ಒಂದು ಲೆಕ್ಕಾಚಾರದಲ್ಲಿ 1 ಕೋಟಿ ದ್ವಿಚಕ್ರ ವಾಹನಗಳು ಬೆಂಗಳೂರಿನಲ್ಲಿರುತ್ತೆ. ಜಸ್ಟ್ ಇಮ್ಯಾಜಿನ್ ಅದರಲ್ಲಿ 50% ರೋಡಿಗೆ ಬರ್ತಾ ಇದೆ ಅಂದರೆ 50 ಲಕ್ಷ. ಹೌ ಮಚ್ ಹೀಟ್ ಶುಡ್ ಬಿ ಜನರೇಟೆಡ್ ಅದರಲ್ಲಿ? ಬೇರೆ ಗಾಡಿಗಳನ್ನು ಆಮೇಲೆ ಬಿಟ್ಬಿಡೋಣ. ಹಾಗಾಗಿ ಅರ್ಬನ್ ಪಾಪ್ಯುಲೇಷನ್ಗೆ ಕಾಂಕ್ರೀಟ್ ಯಾವಾಗಲೂ ಇಟ್ ಇನ್ಕ್ರೀಸಸ್ ಯುವರ್ ಹೀಟನ್ನು, ಇಟ್ ರಿಫ್ಲೆಕ್ಟ್ಸ್ ದ ಹೀಟನ್ನು ಇನ್ಕ್ರೀಸ್ ಮಾಡುತ್ತೆ. ಕಾಂಕ್ರೀಟ್ ಯಾವಾಗಲೂ ಟ್ರ್ಯಾಪ್ ಆಗುತ್ತೆ ಮತ್ತು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತದು. ಹಾಗಾಗಿ ನಗರಗಳಲ್ಲಿ ಹೆಚ್ಚಿದೆ. ಉತ್ತರ ಪ್ರದೇಶದ ಬಂಡಾನಲ್ಲಿ 47 ಡಿಗ್ರಿ, ವಿದರ್ಭ ಮಹಾರಾಷ್ಟ್ರದಲ್ಲಿ 46 ಚಿಲ್ಲರೆ 47, ಪ್ರಯಾಗ್ರಾಜ್ನಲ್ಲಿ ನೋಡಿ
ಈಗ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶದಲ್ಲಿ 45-45 ಡಿಗ್ರಿ ಇದೆ. ಟೆಕ್ನಿಕಲಿ ಅಲ್ಲಿ ಇರಬಾರ್ದಾಗಿತ್ತು, ಯಾಕಂದರೆ ನದಿ ಇದೆ ಅಷ್ಟಿರಬಾರ್ದಿತ್ತು ಅಲ್ವಾ, ಹತ್ತಿರದಲ್ಲೇ ಇದೆ, ಅಲ್ಲಿರಬಾರ್ದು. ಇಲ್ಲ, ಫರೀದ್ಕೋಟು, ವಾರಣಾಸಿ ಎಗೈನ್ 45 ಡಿಗ್ರಿ. ಕೆಲವು ಈಗ ಬರ್ತಾ ಇರೋ ವೆದರ್ದು ಸಿಸ್ಟಮ್ಸ್ಗಿಂತ ಅದು ಕಾಮನ್ ಸೆನ್ಸನ್ನು ದಾಟಿ ಮೀರಿ ಇದ್ದಂಗಿದೆ ಕೆಲವು ಕಡೆ ಎಲ್ಲ. ಆಲ್ ರೈಟ್, ದೆಹಲಿ, ತೆಲಂಗಾಣ, ದೆಹಲಿನೂ ಅಷ್ಟೇ, ಯಮುನೆ ಇದ್ದಾಳೆ ಪಕ್ಕದಲ್ಲಿ. ಯಮುನೆ ಕಲುಷಿತವಾಗಿರಬಹುದು, ಬಟ್ ನೀರೇ. ಹೌದಲ್ಲ. ತೆಲಂಗಾಣ, ಆಂಧ್ರ, ಕೇರಳ ಅನ್ಬಿಲೀವಬಲ್. ಇಡೀ ಕೇರಳ ರಾಜ್ಯದ ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಒಂದು 900ರಿಂದ 950 ಕಿಲೋಮೀಟರ್ ಬ್ಯಾಕ್ ವಾಟರ್ ಇದೆ ಕೇರಳಗೆ. 900ರಿಂದ 950 ಕಿಲೋಮೀಟರ್ ಅಷ್ಟು ಬ್ಯಾಕ್ ವಾಟರ್ ಇದೆ ಕೇರಳಗೆ. ಜಸ್ಟ್ ಇಮ್ಯಾಜಿನ್. ಬಟ್ ಇಟ್ಸ್ 40. ಹಾಗಾದರೆ ವಿಜಯಪುರ, ರಾಯಚೂರು 39, 38, ಕೊಪ್ಪಳ 38, ಬೆಂಗಳೂರು 38, ವಿ ಆರ್ ಬೆಟರ್. ಹಾಗಂತ ಹಂಗೆ ಕಂಪೇರ್ ಮಾಡಬಾರ್ದು. ಬೇಸಿಕಲಿ ಅರ್ಬನ್ ಏರಿಯಾ ಹೀಟ್ ಈಸ್ ಗೋಯಿಂಗ್, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಎಸ್, ಹೈಕೋರ್ಟ್ನ ಆದೇಶಕ್ಕೆ ಒಳಪಟ್ಟು ರಾಜ್ಯದ ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಸ್ಸಿ ಮೀಸಲಾತಿಯನ್ನು ಕೊಡಗಲ್ಲಿ 1 ನಿಮಿಷ, ಕೊಡಗಲ್ಲಿ 24 ಡಿಗ್ರಿ ಇದೆ. ಹೇಳಿದ ತಕ್ಷಣ ಕಾರ್ ಹಾಕ್ಕೊಂಡು ಓಡೋಗ್ಬೇಡಿ. ಚೆನ್ನಾಗಿದೆ, ನಂಗೆ ಗೊತ್ತು ಮಾಡ್ತೀರಿ ಆ ಕೆಲಸ ಅಂತ. ವಿ ನೋ ಇಟ್, ಯು ವಿಲ್ ಡೂ ಇಟ್. ಅದನ್ನು ಏನೋ ಅರೋಣ ಏನು ಹೇಳೋದು, ಹೆಂಗೆ ಹೇಳೋದು ನಿಮ್ಮನ್ನು, ಹೋಗಬೇಡಿ ಸಾಧ್ಯ ಆದಷ್ಟು ಬಿಡಿಯ ಜಾಗನ ಅಂತಂದ್ಬೇಕು. ಮಳೆ ಬಂದಾಗ ಫಾಲ್ಸ್ ನೋಡ್ತೀವಿ ಅಂತ. ಆಯ್ತು, ನಿಮ್ಮ ಇಷ್ಟ. ಎಸ್, ಇನ್ನು ಎಸ್ಸಿ ಮೀಸಲಾತಿನ 17% 15%ಗೆ ಸೀಮಿತಗೊಳಿಸಿ ಮೊನ್ನೆ ಅಷ್ಟೇ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ 101 ಎಸ್ಸಿ ಉಪಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ ಮಾಡಿತ್ತು. ಇವತ್ತು ನೇಮಕಾತಿ ಆದೇಶವನ್ನು ಹಿಂಪಡೆದು ಈ ಕೂಡಲೇ 56,432 ಹುದ್ದೆಗಳಿಗೆ ನೇರ ನೇಮಕಾತಿ ಕೈಗೊಳ್ಳಲು ನೇಮಕಾತಿ ಪ್ರಾಧಿಕಾರ ಇಲಾಖೆಗಳಿಗೆ ಆದೇಶವನ್ನು ಮಾಡಿದೆ. ಸರ್ಕಾರದ ಈ ಹೊಸ ಮೀಸಲಾತಿಗೆ ಆರ್ಥಿಕ ಇಲಾಖೆ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಓಕೆ, ಏನು ಅಂದರೆ ಇವತ್ತೇನು ಹೊಸದಾಗಿ ಏನು ಮಾಡಿಲ್ಲ ಸರ್ಕಾರ, ಮಾಡಿರುವುದಕ್ಕೆ ಕಾನೂನಿನ ಸ್ಪಷ್ಟ ರೂಪವನ್ನು ಕೊಟ್ಟಿದ್ದಾರೆ. ಅಂದರೆ ಆಡಳಿತಾತ್ಮಕ ನಿರ್ಧಾರವನ್ನು ಕಾನೂನು ಪ್ರಕಾರದಲ್ಲಿ ತಂದಿದ್ದಾರೆ. ಇದು ಈಗ ಇದನ್ನು ಯಾರು ಒಪ್ತಾರೆ ಅವ್ರು ಒಪ್ಪಬೇಕು, ಯಾರು ಒಪ್ಪಲ್ಲ ಅನ್ನೋರು ಒಪ್ಪಲ್ಲ ಅನ್ಬೇಕೀಗ. ಯಾಕಂದರೆ ಮೊನ್ನೆವರೆಗೂ ಹೇಳಿದ್ದನ್ನು ಚಾಲೆಂಜ್ ಮಾಡೋಕ್ಕಾಗ್ತಿರಲಿಲ್ಲ, ಈಗ ಇದನ್ನು ಚಾಲೆಂಜ್ ಮಾಡ್ಬೋದು. ಈ ಆರ್ಡರ್ನ ಅದು ಅವ್ರಿಗೆ ಬಿಟ್ಟಿದ್ದಿತ್ತು, ಮಾಡಲಿಕ್ಕಿಲ್ಲ. ಯಾಕಂದರೆ ದೊಡ್ಡ ಡ್ಯಾಮೇಜ್ ಇಲ್ಲವಂತೆ. ಎಡಗೈಗೆ 5.25, ಬಲಗೈಗೆ 5.2. ಅಲೆಮಾರಿದೊಂದು ಸಮಸ್ಯೆ ಆಗ್ತಿರೋಂಗೆ ಕಾಣಿಸ್ತಿದೆ. ಒಟ್ಟು 4.5% ಕೊಟ್ಟಿದ್ದಾರೆ ಅಲೆಮಾರಿ, ಅಲೆಮಾರಿ ಸ್ಪರ್ಶ ಜಾತಿಗಳಿಗೆ. ಅದರಲ್ಲಿ 20% ಏನೋ ಕೊಟ್ಟು, ಆ 20%ಅಲ್ಲಿ ಅಲೆಮಾರಿನವ್ರು ಯಾರು ಬಂದರೆ ಕೊಡಿ, ಅವ್ರು ಯಾರೂ ಬರದೇ ಇದ್ದರೆ 59 ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ ಸೇರಿದವ್ರು ಯಾರೂ ಲಭ್ಯ ಆಗದೇ ಇದ್ದರೆ ಆ ಹುದ್ದೆಗಳನ್ನು ಇತರೆ ಜಾತಿಗಳಿಗೆ ಕೊಟ್ಟುಬಿಡಿ ಅಂತ ಹೇಳಿದಾರಂತೆ. ನೀವು SC/STಗಳಲ್ಲಿ ಬ್ಯಾಕ್ಲಾಗ್ ಆಗಿ ಯಾರೂ ಬರದಿದ್ದರೆ, ಹಿಂದೆ ಇತ್ತಿದು ವೈ ಡಿಡ್ ಬ್ಯಾಕ್ಲಾಗ್ ಕೇಮ್? ಬ್ಯಾಕ್ಲಾಗ್ ಬಂದಿದ್ದೇ ಅದಕ್ಕೆ. ಬ್ಯಾಕ್ಲಾಗ್ ಬಂದಿದ್ದು ಯಾಕೆ? ಹಿಂದೆ ಸರ್ಕಾರಿ ಅಪಾಯಿಂಟ್ಮೆಂಟ್ಗಳಲ್ಲಿ ಒಂದು ಕ್ಲಾಸ್ ಇತ್ತು. ಒಂದು ವೇಳೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಯಾರೂ ಹುದ್ದೆಗೆ ಅರ್ಹರಾಗುವ ರೀತಿಯಲ್ಲಿ ಬಾರದಿದ್ದರೆ ಅದನ್ನು ಸಾಮಾನ್ಯ ಕೆಟಗರಿಗೆ ವರ್ಗಾಯಿಸುವುದು ಅಂತ. ಸೊ ವರ್ಗಾವಣೆ ಆಗೋಗ್ತಿತ್ತು ಎಲ್ಲನೂ. ದೆನ್ ಸಂಬಡಿ ರಿಯಲೈಸ್ಡ್, ಐ ನೋ, ಬಿಕಾಸ್ ನನ್ನ ಮನೆಯಲ್ಲಿ ಇದ್ರದ್ದು ಚರ್ಚೆ ನಡೆದಿರೋಂಥದ್ದು ನಮ್ಮ ತಂದೆ ಯೂನಿಯನ್ನಲ್ಲಿ ಇದ್ದಿದ್ದ ಸಂದರ್ಭಗಳಲ್ಲೆಲ್ಲ. ಆಗ ನಡೆದಿದ್ದು ಏನು ಅಂತಂದರೆ, ಯು ಕಾಂಟ್ ಡೂ ಇಟ್ ಅದನ್ನು ಅಂತ. ಅದು ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಗಳಿಗೆ ಮಾಡ್ತಿರೋಂಥ ಅನ್ಯಾಯ. ಅದು ನೀವು ಜನರಲ್ ಶಿಫ್ಟ್ ಮಾಡ್ಕೊಳಕ್ಕೆ ಬರಲ್ಲ. ಅದನ್ನು ಯು ಹ್ಯಾವ್ ಟು ಹೋಲ್ಡ್ ಬ್ಯಾಕ್ ದೋಸ್ ಹುದ್ದೆಗಳನ್ನು ಮತ್ತು ಆ ವರ್ಗಗಳಿರುವ ಜನರನ್ನು ಆ ಹಂತಕ್ಕೆ ಎತ್ತಿ ತರಬೇಕಲ್ಲಿಗೆ ಅಂತ. ಬರಲಿಲ್ಲ ಅಂತ ಪಕ್ಕಕ್ಕೆ ತಳ್ಳಬಾರ್ದು ಅಂತ. ಐ ಥಿಂಕ್ ಸೇಮ್ ಸಿಸ್ಟಮ್ ಶುಡ್ ಕಮ್, ಇಲ್ಲೂ ಬರಬೇಕು ಅಂತ ಅನ್ಸುತ್ತೆ. ಇನ್ನೊಬ್ರು ಕೊಡಬಾರ್ದು, ನೀವು ಅವ್ರದ್ದೂ ಬ್ಯಾಕ್ಲಾಗ್ ಆಗಿ ಹುಡುಗಿ ತಡೀರಿ. ಅಲೆಮಾರಿ ಜನರಲ್ಲಿ ಜನನ ಮೇಲಕ್ಕೆ ತರೋದೇ ತುಂಬ ಕಷ್ಟ ಇದೆ. ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಮುಗೀತು ಕತೆ, ಅವ್ರಿಗೆ ಎಂದಿಗೂ ಏನೂ ಸಿಗೋದೇ ಇಲ್ಲ. ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ. ಸಂಬಂಧಪಟ್ಟವ್ರು ಗಮನಿಸ್ಕೋಬೋದು, ಇದ್ರ ಚಾಲೆಂಜ್ ಮಾಡಿ ಕೋರ್ಟ್ಗಳಲ್ಲಿ. ಇನ್ನು ಮುಂದೆ ಹೈಕೋರ್ಟ್ SC/ST ಹೆಚ್ಚಿರುವ 24% ಮೀಸಲಾತಿ ಪ್ರಮಾಣ ಒಪ್ಪಿದ್ರೆ 6%, ದಾಟ್ಸ್ ಎ ಡಿಫರೆಂಟ್ ಇಶ್ಯೂ. ಅದನ್ನು ಕಾಂಗ್ರೆಸ್ನವ್ರು ಮಾತಾಡಬಾರ್ದು, ಬಿಕಾಸ್ ಅದು BJP ಅವ್ರದ್ದು. ಮುಸ್ಲಿಮರಿಗೆ ಧರ್ಮದ ಆಧಾರದ ಮೇಲೆ ಕೊಟ್ಟಿರುವಂತಹ ಮೀಸಲನ್ನು ಹಿಂದಿನ BJP ಸರ್ಕಾರ ತೆಗೆದು ಅದರಲ್ಲಿದ್ದ ಹೆಚ್ಚುವರಿ ಮೀಸಲಾತಿಯನ್ನು ತಂದು ಈ ಕಡೆಗೆ ಹಾಕಿ ಅದನ್ನು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಗೂ ಮತ್ತು ಇತರೆ ಹಿಂದುಳಿದ ಜಾತಿಯ ವರ್ಗದಲ್ಲಿರುವಂತಹ ಮೇಲ್ಜಾತಿ ಎಂದು ನಾವಂದುಕೊಳ್ಳುವ ಒಕ್ಕಲಿಗ ಲಿಂಗಾಯತರಿಗೆ ಒಂದೊಂದು 10% ಎಕ್ಸ್ಟ್ರಾ ಮಾಡೋ ಏನೋ ಮಾಡಿ ಕೊಟ್ಟಿದ್ದಾರೆ. ಬಟ್ ದಾಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಸುಪ್ರೀಂ ಕೋರ್ಟಲ್ಲಿ. ಅಂದರೆ
ಹೌದು ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಲಿಕ್ಕೆ ಬರೋದಿಲ್ಲ ಅಂತ ಅದಾದರೆ ಅದಾಗತ್ತೆ. ಆಗ ಆಟೋಮ್ಯಾಟಿಕ್ ಆಗಿ ಅದು ಈ ಕಡೆಗೆ ಬರಬೇಕು. ಆಗ ನಾವು ಮಾಡಿದ್ವಿ ನೀವು ಮಾಡೋದ್ರಿಂದ ಅನ್ನಕ್ಕಾಗಲ್ಲ, ಅದು ಅವ್ರಿಗೆ ಹೋಗ್ಬಿಡುತ್ತೆ ಅವಾಗ. ಕ್ರೆಡಿಟ್ ಇವ್ರದಲ್ಲ. ಎಸ್.